ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಷ್ಮಾ ಗೌಡ ವ್ಲಾಗ್ಸ್. ನಾನು ರೇಷ್ಮಾ. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಿವತ್ತು ತೋಟದಿಂದ ವ್ಲಾಗ್ನ ಶುರು ಮಾಡಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ದೆ ಹಲಸಿನ ಹಣ್ಣು ಹಣ್ಣಿಗಿನ್ನೂ ಬಂದಿಲ್ಲ, ಇನ್ನೊಂದು ಸ್ವಲ್ಪ ದಿನ ಬೇಕಾಗುತ್ತೆ ಅಂತ ಹೇಳಿ. ಒಂದು 15 ಡೇಸ್ ಆದಮೇಲೆ ಅದು ಕೂಡ ಹಣ್ಣಿಗೆ ಬಂದಿತ್ತು. ಸೊ ಹಲಸಿನ ಹಣ್ಣೆಲ್ಲ ಕಿತ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಬಂದಿದ್ದೀವಿ. ನಾನು, ಹುಡುಗರು, ನಮ್ಮ ಮನೆಯವರು ಎಲ್ಲರೂ ಬಂದ್ವಿ. ಸೊ ಸಂಡೇ ಆಗಿರೋದ್ರಿಂದ ಮಕ್ಕಳು ಕೂಡ ಸ್ಕೂಲ್ ರಜೆ ಇತ್ತಲ್ಲ, ಎಲ್ಲರೂ ಬಂದು ಹಲಸಿನ ಹಣ್ಣು ಕಿತ್ಕೊಂಡು ಹೋಗೋಣ, ಅವ್ರಿಗೂ ಸ್ವಲ್ಪ ಚೇಂಜಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಬಂದಿದ್ದೀವಿ. ಹಲಸಿನ ಹಣ್ಣು ನೋಡಿ ಎಷ್ಟು ಇದೆ, ಎಲ್ಲ ಹಣ್ಣಿಗೆ ಬಂದಿತ್ತು. ಒಂದು 7-8 ಕಿತ್ಕೊಂಡು ಹೋಗ್ಬಿಡೋಣ, ಯಾರಾದರೂ ಕೊಡೋರಿಗೆ ಕೊಟ್ಬಿಟ್ಟು ನಾವು ಕೂಡ ತಿನ್ಬೋದು ಅಂತ ಹೇಳ್ಬಿಟ್ಟು ಬಂದ್ವಿ. ಅಂದರೆ ಕೊಕ್ಕೆ ಹಾಕ್ಕೊಂಡು ಮೇಲಿಂದ ಅದನ್ನು ಎಳೆದು ಕೆಳಗಡೆ ಬೀಳಿಸ್ಬಿಟ್ರೆ ನೋವಾದರೆ ಹಣ್ಣೆಲ್ಲ ಕೊಳ್ತೋಗ್ಬಿಡುತ್ತೆ, ಹಣ್ಣಾಗೋಕ್ಕೆ ಹೋಗಲ್ಲ. ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಪಾಪ ಸರ್ಕಸ್ ಮಾಡಿ ಮೇಲೆ ಹತ್ತಿ ಒಂದು ಹಗ್ಗದಲ್ಲಿ ಚೀಲ ಕಟ್ಕೊಂಡು ಅದರೊಳಗಡೆ ಹಣ್ಣುಗಳನ್ನ ಕಟ್ ಮಾಡಿ ಒಳಗಡೆ ಹಾಕಿ ಕೆಳಗಡೆ ಬಿಡ್ತಾಯಿದ್ರು. ನಾನು ಅದನ್ನು ಎತ್ಕೊಂಡು ಎತ್ತಿಡ್ತಾ ಇದ್ದೆ. ಸೊ ಇದೇ ರೀತಿ ಒಂದು 7-8 ಹಣ್ಣುಗಳನ್ನ ಕಿತ್ಕೊಟ್ರು. ಪಾಪ ತುಂಬಾ ಶ್ರಮ ಆಯಿತು ಅವರಿಗೆ ಮೇಲೆ ಹತ್ತಿ ಕೀಳುವಷ್ಟೊತ್ತಿಗೆ. ಬಟ್ ಹಣ್ಣೆಲ್ಲ ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ಕಿತ್ಕೊಟ್ರು. ತುಂಬಾ ಚೆನ್ನಾಗಿತ್ತು. ಒಂದು ಹಣ್ಣಂತೂ ಅಲ್ಲೇ ಹಣ್ಣಾಗ್ಬಿಟ್ಟಿತ್ತು. ಹಾಗೆ ಇದು ನೋಡಿ ತೆಂಗಿನ ಸಸಿಗಳನ್ನ ಒಟ್ಲಾಕಿರುವಂತಹ ಜಾಗ. ಲಾಸ್ಟ್ ಟೈಮ್ ತೋರಿಸಿದ್ದೆ ನೋಡಿ, ಇಲ್ಲಿ ಹುಲ್ಲೆಲ್ಲ ಬೆಳ್ಕೊಂಬಿಟ್ಟಿತ್ತು ನೋಡಿ. ಇವಾಗ ಎಲ್ಲನೂ ಕ್ಲೀನ್ ಮಾಡಿಸಿ ರೆಡಿ ಮಾಡಿಸಿದ್ದಾರೆ. ಸ್ವಲ್ಪ ಮಟ್ಟಿಗೆ ಮಾತ್ರ ಮೊಳಕೆ ಬಂದಿದೆ, ಇನ್ನೂ ತುಂಬ ಮೊಳಕೆ ಬರೋದಿದೆ. ಸುಮಾರು 1,500 ತೆಂಗಿನಕಾಯಿನ ಹಾಕಿರ್ಬೇಕಿಲ್ಲಿ ಒಟ್ಲು. ಹಾಗೆ ಹಂದಿ ಬಂದು ತಿನ್ಕೊಂಬಿಡುತ್ತೆ ಅಂತ ಆ ರೀತಿ ನೆಟ್ ಕೂಡ ಕಟ್ಟಿದ್ದಾರೆ ಸುತ್ತ. ಮತ್ತು ನೇರಳೆ ಹಣ್ಣು ಕೂಡ ಹಣ್ಣಾಗಿತ್ತು, ಅದನ್ನು ಸ್ವಲ್ಪ ಕಿತ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ನೋಡಿ ಅದನ್ನು ಬೀಳ್ಸೋಕ್ಕೆ ಟ್ರೈ ಮಾಡ್ತಿದ್ದಾರೆ ನಮ್ಮ ಮನೆಯವರು. ಪಾಪ ಅವರು ಎಲ್ಲನೂ ಬೀಳ್ಸ್ಕೊಟ್ರು, ನಾವು ಎತ್ಕೊಂಡ್ವಿ. ಅಲ್ಲೇ ಸ್ವಲ್ಪ ಹಣ್ಣುಗಳನ್ನ ತಿನ್ನೋಕ್ಕೂ ತಿಂದ್ವಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ನಾಟಿ ಹಣ್ಣುಗಳಲ್ವ, ನಮಗೆ ಇವಾಗ ಸಿಟಿನಲ್ಲೆಲ್ಲ ಸಿಗುತ್ತಲ್ಲ ಜಮ್ನೆ ಇರಲೆ ಆ ಥರ ಹಣ್ಣಲ್ಲ ಇದು, ಸ್ವಲ್ಪ ತುಂಡ ಬರುತ್ತೆ, ಅಷ್ಟು ಉದ್ದ ಬರಲ್ಲ. ಟೇಸ್ಟ್ ಅಂತೂ ಸೂಪರಾಗಿತ್ತೆ. ಆದರೆ ಮರದಲ್ಲೇ ಹಣ್ಣಾಗಿರೋದಲ್ವ, ತುಂಬಾ ಚೆನ್ನಾಗಿತ್ತು. ಸುಮಾರು ಹಣ್ಣುಗಳನ್ನ ಬೀಳಿಸ್ಕೊಟ್ರು ನೋಡಿ. ಇಷ್ಟು ಹಣ್ಣುಗಳು ಸಿಕ್ಕಿದೆ, ಒಟ್ಟು ಒಂದು 3/4 kg 1 kg ಅಷ್ಟು ಹಣ್ಣುಗಳು ಸಿಕ್ಕಿತ್ತು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಮನೆಗೆ ತೊಗೊಂಡೋಗಿ ಉಪ್ಪು ಹಾಕಿ ಅದನ್ನು ನೆನೆಸಿ ತಿಂದರೆ ಅಷ್ಟು ಚೆನ್ನಾಗಿರುತ್ತೆ. ನೇರಳೆ ಹಣ್ಣು ಸೀಸನಲ್ಲಿ ಮಿಸ್ ಮಾಡದೆ ಹಣ್ಣುಗಳನ್ನ ತಿನ್ನಬೇಕಂತೆ. ಸೊ ನಮಗೂ ಕೂಡ ನಮ್ಮದೇ ನಾಟಿ ಹಣ್ಣುಗಳು ಸಿಕ್ತು. ಸೊ ಇದನ್ನೆಲ್ಲ ಕಿತ್ಕೊಂಡು, ಹಾಗೆ ಲಾಸ್ಟ್ ಟೈಮ್ ತೋರಿಸಿದ್ದೆ ನೋಡಿ, ಒಂದು ಹಲಸಿನ ಮರದಲ್ಲಿ ಒಂದೇ ಒಂದು ಹಣ್ಣು ಉಳ್ಕೊಂಡಿದೆ ಅಂತ, ಅದು ಕೂಡ ಹಣ್ಣಿಗೆ ಬಂದಿತ್ತು ಅಂತ ನಮ್ಮ ಮನೆಯವ್ರು ಚೆಕ್ ಮಾಡಿದ್ರು. ಇನ್ನು ಕೈಗೆ ಎಟ್ಕಿಸುತ್ತೆ ಯಾರಾದರೂ ಕಿತ್ಕೊಂಡ್ಬಿಟ್ರೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಕಿತ್ಕೊಂಡ್ವಿ. ಇದ್ರ ಟೇಸ್ಟ್ ಬೇರೆ ಥರ ಇದೆ, ಆ ಹಣ್ಣಿನ ಥರ ಟೇಸ್ಟ್ ಇಲ್ಲ, ಇದೇ ಒಂಥರ ಟೇಸ್ಟ್ ಇದೆ. ಒಟ್ಟಿನಲ್ಲಿ ಎರಡಕ್ಕೂ ಡಿಫ್ರೆನ್ಸ್ ಅನಿಸುತ್ತೆ ತಿಂದರೆ. ನೋಡಿ ಒಟ್ಟು ಇಷ್ಟು ಹಣ್ಣುಗಳನ್ನ ಹಾರ್ವೆಸ್ಟ್ ಮಾಡಿದ್ದೀವಿ. ಇದನ್ನೆಲ್ಲ ಡಿಕ್ಕಿಗೆ ಇಟ್ಬಿಟ್ಟು ಒಂದು ಹಣ್ಣು ಅಲ್ಲೇ ಆಗಿತ್ತು, ಮರದಲ್ಲೇ ಹಣ್ಣಾಗಿತ್ತು ಅಂತ ಹೇಳಿದ್ನಲ್ಲ, ನಮ್ಮ ಮನೆಯವರು ಕೊಟ್ಬಿಡ್ತೀನಿ ತೋಟದಲ್ಲೇ ತಿನ್ನಿ ಅಂತ ಹೇಳಿದ್ರು. ನಾನಾಗೂ ಅಲ್ಲಿ ಚಾಕು ಎಲ್ಲ ತೊಗೊಂಡು ಬಂದಿರಲಿಲ್ಲ ಅಲ್ವಾ, ಬೇಡ ಕೈ ಎಣ್ಣೆ ಎಲ್ಲ ಬೇಕು ಅಂತಂದೆ. ಪರವಾಗಿಲ್ಲ ನಾನು ಕುಯ್ತೀನಿ, ನೀವು ತಿನ್ನಿ ಅಂತ ಹೇಳ್ಬಿಟ್ಟು ಕೊಟ್ಟರು. ಮರದಲ್ಲೇ ಹಣ್ಣಾಗಿದ್ದರಿಂದ ಹಣ್ಣಂತೂ ತುಂಬಾ ಸ್ವೀಟಾಗಿತ್ತು. ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಒಂದು ಅರ್ಧ ಹಣ್ಣನ್ನು ತಿಂದ್ವಿ, ಇನ್ನರ್ಧ ಹಣ್ಣು ಬೇಡ, ಒಂದೇ ಸರಿ ಜಾಸ್ತಿ ಆಗಿಬಿಡುತ್ತೆ, ಮನೆಗೆ ಹೋಗ್ಬಿಟ್ಟು ಕಟ್ ಮಾಡೋಣ, ಅಲ್ಲಿ ಅಪ್ಪ ಅಮ್ಮ ಎಲ್ಲ ಇರ್ತಾರಲ್ಲ ಅಂತ ಹೇಳ್ಬಿಟ್ಟು ಅರ್ಧ ಹಣ್ಣನ್ನ ಕುಯ್ಕೊಂಡು ತಿಂತಾಯಿದ್ದೀವಿ. ಟೇಸ್ಟ್ ಅಂತೂ ಸೂಪರಾಗಿತ್ತು. ನಮ್ಮ ಮನೆಯವರು ಅದನ್ನು ಕೂಡ ಅಲ್ಲೇ ತಿಂದ್ಕೊಳ್ಳಿ ಅಂತ ಹೇಳಿದ್ರು. ಬಟ್ ಮನೆಗೆ ತೊಗೊಂಡು ಹೋದ್ವಿ ಇನ್ನು ಅರ್ಧ ಹಣ್ಣನ್ನ. ಸೊ ಇದು ತೋಟದ ವ್ಲಾಗ್ ಆಗಿತ್ತು. ಎಷ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತೀವಿ ನಮ್ಮ ತೋಟದಲ್ಲಿ ಅಂದರೆ ತುಂಬಾ ಖುಷಿಯಾಗುತ್ತೆ. ಅಲ್ಲಿದ್ದಷ್ಟು ಟೈಮು ಆಲ್ಮೋಸ್ಟ್ ಹ್ಯಾಪಿಯಾಗೇ ಟೈಮ್ ಕಳಿತೀವಿ. ಆದರೆ ಸ್ವಲ್ಪ ಸೊಳ್ಳೆಗಳ ಕಾಟ ಜಾಸ್ತಿ ಇದೆ. ಅದು ಬಿಟ್ಟರೆ ತೋಟದಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೋದು, ತುಂಬಾ ಖುಷಿ ಅನಿಸುತ್ತೆ. ಆದಷ್ಟು ಭಾನುವಾರಗಳು ನಾವು ತೋಟಕ್ಕೆ ಬರೋಕ್ಕೆ ತುಂಬಾ ಟ್ರೈ ಮಾಡ್ತೀವಿ. ಈ ರೀತಿ ಹಣ್ಣುಗಳಿರೋದ್ರಿಂದ ಅಂತೂ ಮಿಸ್ ಮಾಡದೆ ಬರ್ತಾಯಿದ್ದೀವಿ. ಪಾಪ ಅವರು ಒಬ್ಬರೇ ಮರದ ಮೇಲೆ ಹತ್ಬಿಟ್ಟು ಕೀಳಕ್ಕೆ ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಕೂಡ ಫ್ರೀ ಮಾಡ್ಕೊಂಡು ಜೊತೆಯಲ್ಲಿ ಬಂದ್ವಿ. ಹಾಗೆ ನಮ್ಮ ಮನೆ ಹತ್ರ ಜಾಗ ಇದೆಯಲ್ಲ, ಅಲ್ಲಿ ಸ್ವಲ್ಪ ಗಿಡಗಳನ್ನ ನೆಡಬೇಕಿತ್ತು, ಎಲ್ಲ ಕ್ಲೀನ್ ಮಾಡಿ ಬಿಟ್ಟಿದ್ವಿ. ತರಕಾರಿಗಳನ್ನ ಹಾಕೋತೀವಿ ನಾವು, ಮನೆಗೆ ಏನು ತರಕಾರಿ ಬೇಕು ಎಲ್ಲನೂ ನಮ್ಮ ಮನೆ ಪಕ್ಕದಲ್ಲೇ ಹಾಕೋಬಿಡೋದ್ರಿಂದ
ಸ್ವಲ್ಪ ಸಸಿಗಳು ಬೇಕಾಗಿತ್ತು, ನರ್ಸರಿನಲ್ಲಿ ಹೋಗಿ ತೊಗೊಂಡು ಬರೋಣ ಅಂತ ಹೇಳಿ ಬಂದಿದ್ದೀನಿ. ಅಂದರೆ ನರ್ಸರಿನಲ್ಲಿ ಸಿಗುವಂತಹ ಗಿಡಗಳು ತುಂಬಾ ತರಕಾರಿಗಳನ್ನ ಬಿಡುತ್ತೆ. ನಾವು ಹೊರಗಡೆಯಿಂದ ತರ್ತೀವಿ ನೋಡಿ ಬೀಜದ ಅಂಗಡಿನಲ್ಲಿ, ಅದು ನಮಗೆ ಅಂದರೆ ಒಂದು 10 ರೂಪಾಯಿ 20 ರೂಪಾಯಿನ ಪ್ಯಾಕೆಟ್ಗಳನ್ನ ತೊಗೋತೀವಿ, ಜಾಸ್ತಿ ರೇಟನ್ನು ತೊಗೊಳಕ್ಕಾಗಲ್ಲ. ಅದು ಸ್ವಲ್ಪ ಕಡಿಮೆ ಇರುತ್ತೆ ಕ್ವಾಲಿಟಿ, ಅಷ್ಟು ಚೆನ್ನಾಗಿ ಬಿಡಲ್ಲ ತರಕಾರಿಗಳನ್ನ, ಕಡಿಮೆ ಕ್ವಾಂಟಿಟಿನಲ್ಲಿ ಬಿಡುತ್ತೆ ಅದು. ಈ ರೀತಿ ನರ್ಸರಿನಲ್ಲಿ ತೊಗೊಂಡು ಬಂದರೆ ತುಂಬಾ ಬಿಡುತ್ತೆ. ಬೀನ್ಸ್ ಆಗ್ಬೋದು, ಮೆಣಸಿಕಾಯಿ, ಟೊಮೊಟೊ ಮತ್ತು ಹೀರೆಕಾಯಿ, ತೊಗರಿ ಗಿಡ ಎಲ್ಲ ಇತ್ತು. ನಾವು ತೊಗರಿನ ಅಮ್ಮನೇ ಬೀಜ ಹಾಕಿದ್ದಾರೆ, ನೋಡೋಣ ಅದು ಹೇಗೆ ಬಿಡುತ್ತೋ ಗೊತ್ತಿಲ್ಲ ಕಾಯಿ. ಇನ್ನು ಮಿಕ್ಕಿದ ಗಿಡಗಳೆಲ್ಲನೂ ತೊಗೊಂಡೆ. ಇದು ಒಂದು ಸಸಿಗೆ ₹1 ತೊಗೋತಾರೆ, ಆದರೆ ತುಂಬ ಚೆನ್ನಾಗಿ ಬಿಡುತ್ತೆ ತರಕಾರಿ ಅಂತೂ. ಒಂದು 2ರಿಂದ 3 ತಿಂಗಳು ಆಲ್ಮೋಸ್ಟ್ ನಾನು ಮಾರ್ಕೆಟ್ಗೆ ಹೋಗಲ್ಲ, ಅಷ್ಟು ತರಕಾರಿ ಸಿಗುತ್ತೆ ಮನೆ ಹತ್ರನೇ. ಆದರೆ ಮೆಂತ್ಯ ಸೊಪ್ಪು, ಸಬ್ಬಸಿಗೆ, ಪಾಲಕು, ಕೊತ್ತಂಬರಿ ಈ ರೀತಿ ಸೊಪ್ಪುಗಳನ್ನ ಮಾತ್ರ ನಾನು ಮನೆಯಲ್ಲಿ ಬೀಜಗಳನ್ನ ತರಿಸೇ ಹಾಕೋತೀನಿ ಮಾಮೂಲಿ ಅಂಗಡಿಯಿಂದ. ಇನ್ನು ತರಕಾರಿ ಗಿಡಗಳನ್ನ ತೊಗೊಂಡೋಗ್ಬಿಟ್ಟು ಹಾಕೋತೀನಿ. ಈಗ ಇದನ್ನು ಸಾಯಂಕಾಲ ಎಲ್ಲನೂ ನೆಡಬೇಕು, ನೋಡೋಣ ಹಂಗಂತ ಅಂದ್ಕೊಂಡಿದ್ದೀವಿ. ಸೊ ಇದನ್ನು ಸಸಿಗಳು ತೊಗೊಂಡೋಗ್ಬಿಟ್ಟು ಟೈಮ್ ಸಿಕ್ಕಿದ್ರೆ ಸಾಯಂಕಾಲನೇ ಎಲ್ಲನೂ ನೆಟ್ಬಿಡ್ತೀವಿ. ತುಂಬಾ ಚೆನ್ನಾಗಿರ್ತವೆ ಸಸಿಗಳು ಮಾತ್ರ. ನೀವು ಕೂಡ ಈ ರೀತಿಯೇ ತೊಗೊಂಡು ಬಂದು ನೆಟ್ಕೊಂಡ್ರೆ ಆರಾಮಾಗಿ ಮನೆ ಹತ್ರ ತರಕಾರಿ ಬೆಳ್ಕೊಬೋದು. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.